ಸ್ವಾಮೀಜಿರವರ ಮುಖ್ಯ ರಸ್ತೆಗೆ ಇವತ್ತು ನಾಮಫಲಕವನ್ನು ಉದ್ಘಾಟನೆ ಮಾಡುವಂಥ ಕೆಲಸ ಇವತ್ತು ವಿಷ್ಣುವರ್ಧನ್ ರವರ ಪುತ್ಥಳಿಯನ್ನು ಕೂಡ ಇವತ್ತು ಅನಾವರಣ ಮಾಡಿದ್ದಾರೆ. ಏನಿಲ್ಲ, ಇವತ್ತು ಹಾವೇರಹಳ್ಳಿ ಗ್ರಾಮಸ್ಥರು ಇವತ್ತು ಸ್ವಾಮೀಜಿಯವರ ಭಕ್ತಾದಿಗಳು, ಅಭಿಮಾನಿಗಳು, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರ ಅಭಿಮಾನಿಗಳು ಇವರೆಲ್ಲರೂ ಕೂಡ ಸೇರ್ಕೊಂಡು ನಮ್ಮ ಮುಖಂಡರು, ನಮ್ಮ ಪಕ್ಷದ ಮುಖಂಡರು ಎಲ್ಲ ಸೇರಿ ಇವತ್ತು ಸ್ವಾಮೀಜಿರವರ ಹೆಸರನ್ನು ಈ ಮುಖ್ಯ ರಸ್ತೆಗೆ ಇವತ್ತು ನಾಮಫಲಕವನ್ನು ಉದ್ಘಾಟನೆ ಮಾಡುವಂಥ ಕೆಲಸ. ಅದರ ಜೊತೆಗೆ ಕಂಚಿನ ಪುತ್ಥಳಿಯನ್ನು ಇವತ್ತು ವಿಷ್ಣುವರ್ಧನ್ ರವರ ಪುತ್ಥಳಿಯನ್ನು ಕೂಡ ಇವತ್ತು ಅನಾವರಣ ಮಾಡಿದ್ದಾರೆ. ಅದರಲ್ಲಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಭಾಳ ಅತ್ಯಂತ ಸಂತೋಷದಿಂದ, ಅಭಿಮಾನದಿಂದ, ಭಕ್ತಿಯಿಂದ ಬಂದಿದ್ದೇನೆ. ಹಾಗಾಗಿ ಸ್ವಲ್ಪ ತಡ ಆದರೂ ಕೂಡ ಇವತ್ತು ನಮ್ಮೆಲ್ಲ ಮುಖಂಡರುಗಳ ಜೊತೆ ಬಂದು ಅವರ ಸಂತಸದಲ್ಲಿ ನಾವು ಕೂಡ ಭಾಗಿಯಾಗಿರುವಂಥದ್ದು. ಭಾಳ ಸಿನಿಮಾ ನೋಡಿದ್ದೀನಿ. ನನಗೆ ವಿಷ್ಣುವರ್ಧನ್ ಅವರು ಸಣ್ಣ ಹುಡುಗರಿಂದ ಭಾಳ ಇಷ್ಟನೇ ಅವರು. ಮತ್ತು ಅವರು ಎಲ್ಲ ಭಾಳಷ್ಟು ಸಿನಿಮಾಗಳು ಸಣ್ಣ ಹುಡುಗನಲ್ಲಿ ನೋಡಿದ್ದೀನಿ. ಅವರ ಅಭಿಮಾನಿ ಕೂಡ ಹೌದು. ನನಗೆ ಅವರು, ಡಾಕ್ಟರ್ ರಾಜ್ಕುಮಾರ್ ಅವರು, ಇವ್ರ ಸಿನಿಮಾಗಳು ಭಾಳ ನೋಡಿದ್ದೀನಿ. ಈ ವೇದಿಕೆ ನಿಜಕ್ಕೂ ಬಹಳ ಗೌರವವಾದ ವೇದಿಕೆ. ಯಾಕೆಂದರೆ ಸತ್ಕಾರ್ಯ ಮಾಡ್ತಾ ಇದ್ದೀವಿ ಇವತ್ತು. ಒಂದು ಕಡೆ ರಕ್ತದಾನ, ಪುತ್ಥಳಿ ಅನಾವರಣ, ಯಾವುದು ಸಮಾಜಕ್ಕೆ ಹತ್ತಿರವಾದಂಥ ಕೆಲಸಗಳು ಮಾಡ್ತಾರೆ ಅವೆಲ್ಲವೂ ಕೂಡ ಒಳ್ಳೆಯ ವೇದಿಕೆ. ವೀರಕಪುತ್ರ ಶ್ರೀನಿವಾಸ್ ಅವರಿದ್ದಾರೆ. ನಾನು ಅವ್ರನ್ನ ಯಾವಾಗಲೂ ವಿಷ್ಣು ಪುತ್ರ ಅಂತ ಹೇಳ್ತಾ ಇರ್ತೀನಿ. ವೀರಕಪುತ್ರ ಅಲ್ಲ, ಎಲ್ಲ ವೇದಿಕೆಯಲ್ಲೂ ಹೇಳ್ತಾ ಇರ್ತೀನಿ. ಅವರು ಇವರನ್ನು ನೋಡಿಲ್ಲ, ವಿಷ್ಣು ಸರ್ ಇವರನ್ನು ನೋಡಿಲ್ಲ, ಇವರು ಅವರನ್ನು ನೋಡಿಲ್ಲ. ಒಬ್ಬರನ್ನೊಬ್ಬರು ನೋಡದೆ ಪ್ರೀತಿ ಮಾಡ್ತಾರೆ ನೋಡಿ, ಆ ಥರ. ಅವ್ರಿಗೆ ಏನಪ್ಪ ನಿನ್ನ ಜೀವನದಲ್ಲಿ ಸಾಧನೆ ಅಂದರೆ ವಿಷ್ಣುವರ್ಧನ್ ಅವ್ರ ಹೆಸರಲ್ಲಿ ನಾನು ಏನಾದರೂ ಮಾಡಿಡಬೇಕು. ನಿನ್ನ ಗುರಿ ಏನು ಅಂದರೆ ವಿಷ್ಣುವರ್ಧನ್ ಅವ್ರ ಹೆಸರಲ್ಲಿ ಏನಾದರೂ ಮಾಡಬೇಕು ಅಂತ ಹೇಳಿ ದಿನನಿತ್ಯ ಅವ್ರ ಹೆಸರಲ್ಲಿ ಅವ್ರು ಜಪ ಮಾಡಿಕೊಂಡು ಹಲವಾರು ಸತ್ಕಾರ್ಯಗಳನ್ನು ಮಾಡ್ತಾ ಅವರನ್ನೆಲ್ಲ ಅವ್ರನ್ನ ಬದುಕಿಸ್ಕೊಂಡು ನೋಡಿ. ಇವೆಲ್ಲ ಇವತ್ತೊಂದು ಕಾರ್ಯಕ್ರಮ ಮಾಡಿ ಗುರುಗಳನ್ನ ಕರೆಸಿ ಅವರಿಂದ ಆಶೀರ್ವಚನ ಪಡ್ಕೊಂಡು ನಿಮ್ಮನ್ನೆಲ್ಲ ಅವರ ಆದರ್ಶಗಳ ಬಗ್ಗೆ ಒಂದಷ್ಟು ಮಾತುಗಳು ನಿಮ್ಮ ಕಿವಿಗೆ ಬೀಳೋ ಹಾಗೆ ಮಾಡಬೇಕು ಅಂದರೆ ಈ ರೀತಿ ವಿಷ್ಣುಪುತ್ರ ಶ್ರೀನಿವಾಸ್ ಅಂತವರು, ತಿಮ್ಮೇಗೌಡರು ಅಂತವರು ನೋಡಿ. ಅವರು ಎಷ್ಟು ನಾಚಿಕೆ ಅಂದರೆ ಮದುವೆಯಾಗಿ ಮಕ್ಕಳೆಲ್ಲ ಇದೆ ಅಲ್ವಾ ನಿಮಗೆ? ಮಕ್ಕಳಿಲ್ವಾ? ಮದುವೆ ಆಗಿದೆಯಾ? ನೀವು ಬನ್ನಿ ಇಲ್ಲಿ. ನಾಚ್ಕೋತಾರ್ರಿ ಇವರು, ಬನ್ನಿ ಇಲ್ಲಿ. ಯಾಕೆ ನಾಚ್ಕೋತೀರಾ? ಎಷ್ಟು ಕಷ್ಟಪಟ್ಟಿದ್ದಾರೆ. ನಿಮ್ಮನ್ನು ಭಾಳ ಹೊಗಳ್ತಾ ಇದ್ರು, ನಿಮ್ಮ ಬಗ್ಗೆ ಭಾಳ ಹೇಳ್ತಾ ಇದ್ರು. ನಿಜ ಅದು. ನಾವು ಎಲೆಮರೆಯ ಕಾಯಿ ಅಂತಿದ್ದೇ ಕೆಲಸ ಮಾಡಬೇಕು, ಒಪ್ಕೋತೀನಿ. ಆದರೆ ನಾವು ಮಾಡೋ ಕೆಲಸ ಹೊರಗಡೆ ಬಂದಾಗ ಬೇರೆಯವ್ರಿಗೂ ಸ್ಫೂರ್ತಿ ಆಗುತ್ತೆ. ನಿಮ್ಮನ್ನು ನೋಡಿ ಇನ್ನೂ ಒಳ್ಳೆ ಕೆಲಸಗಳು ಮಾಡ್ತಾರೆ. ಒಳ್ಳೆ ಕೆಲಸಗಳು ಮಾಡುವಾಗ ಅದು ಎಲೆಮರೆಯ ಕಾಯಿ ಅಂತ ಇರಬಾರ್ದು, ಸೂರ್ಯನಂತೆ ಪ್ರಕಾಶಮಾನವಾಗಿ ಬೆಳಗಬೇಕದು. ಸ್ಫೂರ್ತಿದಾಯಕವಾದ ಕೆಲಸ. ಹಾಗಾಗಿ ಒಳ್ಳೆ ಕೆಲಸ ಮಾಡಿದಿರಿ. ವಿಷ್ಣುಪುತ್ರ ಅವರಾಗಿರ್ಬೋದು, ನೀವಾಗಿರ್ಬೋದು, ನಿಮ್ಮಂಥ ಹಲವಾರು ಅಭಿಮಾನಿಗಳಿಂದ ಇಡೀ ದೇಶದಲ್ಲಿ ರಾರಾಜಿಸ್ತಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದರೆ ಇದು ಡಾಕ್ಟರ್ ವಿಷ್ಣುವರ್ಧನ್ ಅವರು. ಒಂದು ಕಡೆ ಸಂತೋಷ, ಒಂದು ಕಡೆ ದುಃಖ. ಯಾಕೆಂದರೆ ಹಿಂದೆ ವಿಷ್ಣುವರ್ಧನ್ ಅವರಿದ್ದ ಕಾಲದಲ್ಲಿ ನಾವು ಚಿತ್ರಗಳು ಮಾಡಿದ್ವಿ. ಅದಕ್ಕೆಲ್ಲ ಬೆನ್ನೆಲುಬಾಗಿ ನಿಂತಿದ್ದು ವಿಷ್ಣು ಅಭಿಮಾನಿಗಳು, ಕನ್ನಡದ ಅಭಿಮಾನಿಗಳು ಹಾಗೂ ಕರ್ನಾಟಕದ ಪ್ರೇಕ್ಷಕರು. ಅವರನ್ನು ನಾವು ಇವತ್ತು ಮರೆಯೋಕ್ಕಾಗಲ್ಲ. ಬಟ್ ಆದರೆ ಇವತ್ತು ಆ ಪ್ರೇಕ್ಷಕರೇ ಇಲ್ಲ, ಯಾರು ಥಿಯೇಟರ್ ಪಿಕ್ಚರೇ ಬರೋವು. ಆವತ್ತು ಆ ಒಂದು ಹೋರಾಟ, ಸಾಹಸ, ಆವತ್ತಿನ ಆ್ಯಕ್ಟ್ಗಳೆಲ್ಲ ಒಂದು ಅದ್ಭುತವಾದ ನಟನೆಗಳನ್ನ ಮಾಡಿ ಚಿತ್ರಗಳಲ್ಲಿ
ಪ್ರೇಕ್ಷಕರ ಹೃದಯನ ಗೆದ್ದು ಇವತ್ತು ಅವರೆಲ್ಲ ಆ ಹೃದಯದಲ್ಲಿ ವಿಷ್ಣುವರ್ಧನ್ ಇದ್ದೇ ಇದ್ದಾರೆ. ಯಾಕೆಂದರೆ ನಾನು ವಿಷ್ಣುವರ್ಧನ್ ಜೊತೆ ಸುಮಾರು ನನಗೆ 70 ವರ್ಷ, ಈಗ ಒಂದು 55-60 ವರ್ಷ ಜೊತೆಲೇ ಬೆಳೆದಿದ್ದೀವಿ ನಾವು. ನಾನು ವಿಷ್ಣುವರ್ಧನ್, ಅಂಬರೀಷ್ ಎಲ್ಲ ಭಾಳ ಸ್ನೇಹಿತರು. ಸ್ನೇಹ ಅಂದರೆ ಏನು ಅಂತ ವಿಷ್ಣುವರ್ಧನ್ ಜೊತೆಗೆ ಇದ್ದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ವಿಷ್ಣುವರ್ಧನ್ ಎಲ್ಲರನ್ನೂ ಸ್ನೇಹ ಮಾಡ್ತಿರ್ಲಿಲ್ಲ. ಅಳೆದು ತೂಗಿ ಇವರು ಸರಿ ಹೋಗ್ತಾರಾ, ಇವರು ನಮ್ಮ ಹೃದಯಕ್ಕೆ ಹತ್ತಿರ ಆಗ್ತಾರಾ ಅಂಥವ್ರನ್ನ ಮಾತ್ರ ಹತ್ತಿರಕ್ಕೆ ಕರ್ಕೊಂಡು ಬಾಚಿ ತಪ್ಪಿಕೊಂಡು ಹೃದಯದ ಹತ್ರನೇ ಇಟ್ಕೊತಿದ್ರು. ಅಂಥದ್ರಲ್ಲಿ ನಾನು ಒಬ್ಬ.